ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ವಿಡಿಯೋದಾಗ ಸಂಕ್ಷಿಪ್ತ ಹಂಗೆ ಚೈನ್ ಹಾಕೋದು ಯಾವ ಥರ ಅಂಥೇಳಿ ಈಸಿಯಾಗಿ ಹೇಳ್ಕೊಟ್ಟಿದ್ನಿ. ನಾವು ಕ್ರೋಶೆ ಯಾವ ಥರ ಹಿಡ್ಕೋಬೇಕು ಮತ್ತು ಉಲ್ಲನ್ನ ಯಾವ ಥರ ಹಿಡ್ಕೊಂಡ್ರೆ ಗ್ರಿಪ್ಪಾಗಿ ಹಿಡ್ಕೊಂಡ್ರೆ ನಮ್ಗೆ ನೀಟಾಗಿ ಹೆಣಿಕೆ ಬರ್ತೈತಿ, ಈಸಿಯಾಗಿ ಹಾಕ್ಬೋದು ಅಂತ ಹೇಳ್ತಾರೆ ಹೇಳ್ಕೊಟ್ಟಿದ್ನಿ. ಮತ್ತು ಈಗ ಸ್ಟೆಪ್ 2 ಅಂತಂದ್ರೆ ಸಿಂಗಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ ಮತ್ತು ಹಾಫ್ ಡಬಲ್ ಕ್ರೋಶೆನೂ ಬರ್ತೈತಿ. ಮತ್ತು ಟ್ರಿಪಲ್ ಕ್ರೋಶೆನ ಅಷ್ಟು ನಾವು ಯೂಸ್ ಮಾಡೋಂಗಿಲ್ಲ. ಹಿಂಗಾಗಿ ಬೇಕು ಅದನ್ನ ಹೇಳ್ಕೊಡಂದ್ರೆ ಅದನ್ನೇ ಹೇಳ್ಕೊಡ್ತೀನಿ. ಅದು ಮುಂದೆ ಯಾವುದಕ್ಕಾದ್ರೂ ಯೂಸ್ ಆಗ್ಬೋದು. ಅದರ ಸಲುವಾಗಿ ಮತ್ತೀಗ ನಾವೀಗ ಹೆಚ್ಚಾಗಿ ಯೂಸ್ ಮಾಡೋದಂತಂದ್ರೆ ಸಿಂಗಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ. ಹಾಫ್ ಡಬಲ್ ಕ್ರೋಶೆನೂ ಅಷ್ಟೇನು ಯೂಸ್ ಆಗಂಗಿಲ್ಲ. ಆದರೂ ಹೇಳುವಂಗೆ ಹೇಳ್ಕೊಡ್ತೇನೆ ನಿಮಗೆ. ಅವನ್ನ ನೀವು ಕಲ್ಕೊಂಡ್ರ ಅಂತಂದ್ರೆ ನೋಡ್ಕೊಡ್ಕೊ ಗೊತ್ತಾಗ್ಬಿಡ್ತೈತಿ ಈಸಿಯಾಗಿ ನಾವು ಯಾವುದನ್ನು ಎಲ್ಲಿ ಸಿಂಗಲ್ ಕ್ರೋಶೆ ಯೂಸ್ ಮಾಡ್ಯಾರು, ಡಬಲ್ ಕ್ರೋಶೆ ಎಲ್ಲಿ ಯೂಸ್ ಮಾಡ್ಯಾರು, ಹಾಫ್ ಡಬಲ್ ಕ್ರೋಶೆ ಎಲ್ಲಿ ಯೂಸ್ ಮಾಡ್ಯಾರು ಅಂತ ಯಾವುದಾದ್ರೂ ಹಿಂಗೆ ರೆಡಿ ಇದ್ದದ್ದು ನೀವು ನೋಡಿ ಹೆಣಿಬೇಕಂತಂದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಕತಿ ಅಲ್ಲಿ ಯಾವುದನ್ನು ಏನು ಮಾಡ್ಕೋಬೇಕಂತೇಳಿ ಯೂಸ್ ಮಾಡಿದ್ದಾರೆ ಅಂಥೇಳಿ ಗೊತ್ತಾಕತಿ. ಇವೆಷ್ಟು ಕಲಿಬೇಕು ನೋಡ್ರಿ. ಕ್ರೋಶೆ ಒಳಗೆ ಮೇನ್ ಅಂತಂದರೆ ಚೈನ, ಸಿಂಗಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ ಇವ 3 ಸ್ಟೆಪ್. ಇವ 3 ನೀವು ಕಲತ್ರ ಬೇಕಾದಂಗೆ ಇದ್ರೊಳಗೆ ಫ್ಲವರ್ ಡಿಸೈನ್ ಮಾಡ್ಕೋಬೋದು. ಮತ್ತು ಜಾಕೆಟ್ ಆಲ್ರೆಡಿ ಹೇಳ್ದಂಗೆ ಇದ್ರೊಳಗೆ ಭಾಳ ಎಲ್ಲ ಬರ್ತಾವೆ. ಮತ್ತು ಕಲಿಯೋಣ ಈಗ ನೆಕ್ಸ್ಟ್ ಅದನ್ನ ಹೇಳ್ಕೊಡ್ತೀನಿ. ಸಿಂಗಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ ಹೇಳ್ಕೊಡ್ತೀನಿ, ಬರ್ರಿ ಕಲಿಯೋಣಂತೆ. ನೋಡಿರಿ ಫ್ರೆಂಡ್ಸ್, ನಿನ್ನೆ ವಿಡಿಯೋದೊಳಗೆ ನಾವು ಚೈನ್ ಹಾಕೋದು ಹೆಂಗಂತ ಕಲ್ತಿದ್ದು. ಅದರ ನೆಕ್ಸ್ಟ್ ಸ್ಟೆಪ್ಪಿಗೆ ನಾವು ಸಿಂಗಲ್ ಕ್ರೋಶೆ ಕಲಿಬೇಕು. ಮತ್ತು ಇದೇ ವಿಡಿಯೋದಾಗ ನಾನು ಡಬಲ್ ಕ್ರೋಶೆನ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟ್ ಯಾವುದಕ್ಕಾದ್ರೂ ನಾವು ಬೇಸ್ ಚೈನನ್ನು ಹಾಕೋಬೇಕು. ಚೈನ್ ಹಾಕೊಳ್ಳೋದ್ರಿಂದನೇ ಕ್ರೋಶೆ ಹೆಣಿಕೆ ಸ್ಟಾರ್ಟ್ ನೋಡಿರಿ. ಈ ಥರ ನಾಟ್ ಹಾಕ್ಕೊಂಡು ಇದನ್ನ ಈ ಥರ ಮಾಡ್ಕೋಬೇಕು. ಸ್ವಲ್ಪ ನಿಮಗೆ ಗೊತ್ತಾಗ್ಲಂತೇಳಿ ದೊಡ್ಡ ಹುಕ್ಕನ್ನು ತೊಗೊಂಡೇನೆ ನಾನು. ಸ್ವಲ್ಪ ದಪ್ಪ ದಾರಾನ ತೊಗೊಂಡೇನೆ ಅಂತಂದ್ರೆ ವಿಡಿಯೋದೊಳಗೆ ಕ್ಲಾರಿಟಿಯಾಗಿ ಗೊತ್ತಾತಂತಂದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗತ್ತೆ. ಅಗದಿ ಸಣ್ಣ ತೊಗೊಂಡೆ ಅಂತಂದ್ರೆ ಅಷ್ಟು ಗೊತ್ತಾಗಂಗಿಲ್ಲ. ಅದ್ರ ಸಂಬಂಧ ಸ್ವಲ್ಪ ದಪ್ಪನ ಹುಕ್ಕನ್ನು ತೊಗೊಂಡೇನಿ ಮತ್ತು ದಾರಾನು ತೊಗೊಂಡೇನಿ. ಕಲಿಯಾಕೆ ನೀವು ಹಂಗೆ ಎಷ್ಟು ಬೇಕಾದರೆ ಒಂದು ಚೈನ್ ಹಾಕೋಬೋದು. ಇವನೇನು ಕೌಂಟ್ ಮಾಡಿ ಹಾಕೋಬೇಕಂತೇನಿಲ್ಲ. ಆದರೆ ನಾವು ಹೆಣಿಕೆ ಏನು ಹೆಣಿತಿರ್ತೀವಲ್ಲ ಅಂದ್ರೆ ಏನಾರ ಒಂದು ನಾವು ಪರ್ಟಿಕ್ಯುಲರಾಗಿ ಹೆಣಿತಿರ್ತೀವಿ ನೋಡ್ರಿ, ಆಗ ನಾವು ಅದಕ್ಕೆ ಎಷ್ಟು ಚೈನ್ ಬೇಕಂತ ಹೇಳಿ ನೋಡೋಣ ಪ್ರತಿಯೊಂದಕ್ಕೂ ಹಾಕೋಬೇಕಾಗೈತೆ. ರೌಂಡ್ ಮಾಡ್ಕೊಳ್ಳೋದಾದರೂ ಆಯ್ತು, ಮತ್ತು ಯಾವುದಕ್ಕೆ ಈ ಚೌಕನ ಏನಾದರೂ ಹೆಣಿತಿರ್ತೀವಲ್ಲ ಅವಾಗ ನಾವು ಎಷ್ಟು ಬೇಕಂತೇಳಿ ಫಸ್ಟನ್ನು ಕೌಂಟ್ ಮಾಡ್ಕೊಂಡಾನ ಹಾಕೋಬೇಕು. ಆದರೆ ಈಗೇನು ಕೌಂಟ್ ಮಾಡೋದು ಅವಶ್ಯ ಇಲ್ಲ. ಯಾಕಂತಂದ್ರೆ ಈಗ ನಾವು ಪ್ರಾಕ್ಟೀಸ್ ಮಾಡೋಕೆ ಏನಾಗತ್ತೇವೆ ಅಂತಂದ್ರೆ ನಾವು ಎಷ್ಟು ಬೇಕಾದ್ರೂ ನಮ್ಗೆ ಸಣ್ಣದು ಬೇಕಾದ್ರೆ ಸಣ್ಣ ಸೈಜ್ ಎಲ್ಲ, ದೊಡ್ಡದು ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ನಾವು ಪ್ರಾಕ್ಟೀಸ್ ಮಾಡ್ಕೋಬೋದು. ಅದ್ರ ಸಲುವಾಗಿ ನಿಮಗೆ ಎಷ್ಟು ಇದು ಅನ್ನಿಸ್ತಲ್ಲ ಅಷ್ಟು ನೀವು ಚೈನ್ ಹಾಕೋರಿ. ಹಾಕೊಂಡ್ಕರೆ ನಾ ಇಷ್ಟ ತೋರಿಸ್ತೀನಿ ಈಗ ಸದ್ಯಕ್ಕೆ. ಯಾವಾಗೂ ಏನು ಮಾಡ್ಬೇಕಂತಂದ್ರೆ ಈಗ ನಾವು ಚೈನ್ ಹಾಕೊಂಡು ನೆಕ್ಸ್ಟ್ ಸ್ಟೆಪ್ ನಾವು ಸಿಂಗಲ್ ಕ್ರೋಶೆ ಹಾಕೋತೇವೆ ಅಂತಂದ್ರೆ 2 ನಾವು ಚೈನ್ ಸ್ಕಿಪ್ ಮಾಡ್ಕೋಬೇಕಾಕೈತಿ. ಈಗ ಸಿಂಗಲ್ ಕ್ರೋಶೆ ಹೇಳ್ಕೊಡ್ತೇನೆ ನೋಡ್ರಿ ಸದ್ಯಕ್ಕೆ. ಇದು ನೋಡ್ರಿ, ಇದೇನು ಚೈನ್ ಇರ್ತೈತಲ್ಲ ಇಲ್ಲೂ ಈ ಥರ ಹಿಂಗೆ ಸ್ಪೇಸ್ ಬಂದಿರ್ತೈತೆ ರೀ. ಇದು ಲೂಪ್ ಬಂದಂಗೆ ಆಗಿರ್ತೈತಿ. ಇಲ್ಲಂದ್ರೆ ಇಲ್ಲೇನ ಹಿಂಗೆ ತೊಗೋಬೇಕು. ಮತ್ತು ಅದ ಸೇಮ್ ಚೈನ್ ನಾವು ಯಾವ ಥರ ಹಿಂದಿಂದಾರ ಹಿಂಗೆ ಮುಂದೆ ತೊಗೊಂಡು ಬಂದು ಹುಕ್ನಾಗ ಸಿಕ್ಸ್ಕೊಂಡು ಹಿಂಗೆ ತೊಗೋತೇವಲ್ಲ ಹಿಂಗೆ ಇದಿಷ್ಟ ಮಾಡ್ಕೊಂಡ್ರೆ ಏನಾಕೈತಿ ಚೈನ್ ಆಕೈತಿ. ಈಗ 2 ಲೂಪ್ ಬಂದಾವೆ ಇಲ್ಲೇ. ಈ 2 ಇದ್ದನ್ನು ನಾವು ಸಿಂಗಲ್ ಮಾಡ್ಕೋಬೇಕು. ಈಗ ಮತ್ತು ಇದಕ್ಕೆ ಸಿಂಗಲ್ ಕ್ರೋಶ ಅಂತಾರೆ ನೋಡ್ರಿ. ಈಗ ಜಸ್ಟ್ ಇದು ಆತಿಗೆ ಈ ಸ್ಪೇಸ್ ಒಳಗೆ ಹಾಕ್ಕೊಂಡಿವಿ. ಈಗ ನೆಕ್ಸ್ಟ್ ಈ ಸ್ಪೇಸ್ ಇದು ಚೈನ್ ಇದೈತಲ್ಲ ಇಲ್ಲಿ ಹಾಕ್ಕೋಬೇಕು ಈ ಚೈನ್ ಸ್ಪೇಸ್ ಒಳಗೆ. ಈಗ 2 ಆಗ್ಯಾವು. ಸೇಮ್ ಇದನ್ನು ಈ ದಾರ ಹಿಂಗೆ ತೊಗೊಳೋದಂತೆ ಎಲ್ಲದಕ್ಕೂ ಸೇಮ್ ನೋಡ್ರಿ. ಇದನ್ನೇ ಹಿಂದಿನ ದಾರ ಮುಂದೆ ತೊಗೊಂಡನ ಇವು 2 ಲೂಪ್ ಇದ್ದಿದ್ರಾಗ ಹಿಂಗೆ ದಾಟಿಸ್ ನಾವು ಹಿಂಗೆ ಮಾಡ್ಕೋಬೇಕು. ಈಗ ಇದಕ್ಕೆ ಹಾಕ್ಕೊಂಡ್ವಿ, ನಿಮ್ಗೆ ಗೊತ್ತಾಗ್ಬಿಡ್ತೈತೆ ಆಟೋಮೆಟಿಕ್ಲಿ ನಾವು ಯಾವ ಇದ್ರೊಳಗೆ ಹಾಕ್ಕೊಂಡ್ವಿ ಅದ್ರ ನೆಕ್ಸ್ಟ್ ಚೈನ್ ಯಾವುದು ಅಂತೇಳಿ. ಅದ್ರ ನೆಕ್ಸ್ಟ್ ಚೈನ್ ಒಳಗೆ ಹಿಂಗೆ ಹಾಕ್ಕೋಬೇಕು. ಹಂಗೆ ಹಾಕ್ಕೊಂಡ್ಕರೆ ಇದನ್ನ ದಾರ ಹಿಂಗೆ ಮ್ಯಾಗ ತೊಗೋಬೇಕು. ಮ್ಯಾಗ ತೊಗೊಂಡಿವಿ 2 ಬರ್ತಾವೆ. ಮತ್ತು ಇವ್ನು ಹಿಂಗೆ ಮಾಡ್ಕೋಬೇಕು, ಒಂದು ಆಕೈತಿ. ಇದು ಸಿಂಗಲ್ ಕ್ರೋಶ. ಇದು ಕ್ರೋಶೆ ಬಾಸ್ಕೆಟ್ ಎಲ್ಲ ಹೆಣಿತಾರೆ ನೋಡ್ರಿ, ಅದಕ್ಕೆಲ್ಲ ಯೂಸ್ ಆಗೋದು ಇದೆ ಹೆಣಿಕೆ. ಇದು ನೆಕ್ಸ್ಟ್ ಚೈನ್ ಸ್ಪೇಸ್ ಒಳಗೆ ತೊಗೋಬೇಕು. ಮತ್ತು ಇವು 2 ಆಗ್ತಾವೆ. ಈ 2 ಇದ್ದನ್ನು ಮತ್ತು ಹಿಂದಿನ ದಾರ ಈ ಮುಂದೆ ತೊಗೊಂಡು ಈ ಹುಕ್ಕೊಳಗದಾಗ ತೊಗೊಂಡ್ಕರೆ ಇವು 2 ಲೂಪೊಳಗೆ ಒಮ್ಮೆ ದಾಟಿಸ್ಕೊಂಡ್ಬಿಡ್ಬೇಕು. ಈ ಥರ ನೋಡ್ರಿ. ಈ ಥರ ನಿಮ್ಮ ಕೈ ಎಷ್ಟು ಕುಂಡಿರ್ತೈತಲ್ಲ, ಎಷ್ಟು ನೀಟಾಗಿ ಬರೋ ಮಟನೂ ಅಷ್ಟು ನೀವು ಪ್ರಾಕ್ಟೀಸ್ ಮಾಡಿರಿ. ಸ್ವಲ್ಪ
ಕಮ್ಮಿ ರೇಟಿನ ಉಲ್ಲನ್ ತೊಗೋರಿ ಮತ್ತು 12 ನಂಬರ್ ಸೂಜನ್ ತೊಗೋರಿ. ಸೂಜನ್ ತೊಗೊಂಡ್ಕಾರ ನೀವು ಪ್ರಾಕ್ಟೀಸ್ ಮಾಡಿರಿ ಅಂದರೆ ಚಂದ ನೀಟಾಗಿ ಬರ್ತಾವೆ. ನೀಟ್ ನಿಮಗೆ ಎಲ್ಲಿ ತನಕ ನೀಟ್ ಅನ್ಸಂಗಿಲ್ಲಲ್ಲ ಅಲ್ಲಿ ತನಕ ನೀವು ಹೆಣಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಹೆಣ್ಕಿ ನೀಟ್ ಮಾಡ್ಕೊರಿ, ಆಮ್ಯಾಗ ನಿಮಗೆ ನೀಟ್ ಆಗತೈತಿ, ನಾನು ಹೆಣ್ಕಿನೂ ಚಂದ ಬರತೈತೆ ಅಂತ ಅನ್ನುವಾಗ ನೀವು ನೆಕ್ಸ್ಟ್ ಏನಾದರೂ ಹೆಣ್ಕೋಬೋದು ನೋಡಿರಿ. ಈ ಥರ ಈಗ ಈ ಚೈನ್ ಸ್ಪೇಸ್ ಒಳಗೆ ಹಾಕ್ಕೊಂಡಿವಿ. ಅದರ ನೆಕ್ಸ್ಟ್ ಇಲ್ಲೈತೆ ನಾವು ಇದ್ರೊಳಗೆ ಹಿಂಗೆ ಹಾಕಿ ಹಿಂಗೆ ತೊಗೋಬೇಕು. ಈ ಎರಡು ಏನದಲ್ಲ ಇದನ್ನು ಎರಡಿದ್ದನ್ನು ಒಂದು ಎರಡರಾಗಿಂದನೂ ದಾಟಿಸ್ಕೊಂಡು ಒಂದು ದಾರ ಬರ್ತೈತಿ. ಮತ್ತು ಇದು ಆಲ್ರೆಡಿ ಇಲ್ಲಿ ಇರ್ತೈತಿ. ಇಲ್ಲಿ ನೆಕ್ಸ್ಟ್ ಇಲ್ಲಿಂದ ತೊಗೋತೇವೆ. ಇಲ್ಲಿಂದ ತೊಗೊಂಡು ಇದೇನು ಬರ್ತೈತಲ್ಲ ಇವೆರಡು ಆಗ್ತಾವೆ. ಇವೆರಡು ಇದ್ದಿದ್ದನ್ನು ಹಿಂಗೆ ದಾಟಿಸ್ಕೊಂಡ್ಬಿಡ್ಬೇಕು ಒಮ್ಮೆ. ಇವು ಸಿಂಗಲ್ ಕ್ರೋಶೆ. ಇಲ್ಲಿಗೆ ಇದು ಮುಗೀತು ಚೈನ್. ಈಗ ನೆಕ್ಸ್ಟ್ ನಾವು ಟರ್ನ್ ಮಾಡ್ಕೋಬೇಕಾದ್ರೆ ಒಂದು ಚೈನ್ ತೊಗೋಬೇಕು. ಇಲ್ಲಿ ಒಂದು ಚೈನ್ ತೊಗೊಳೋದ್ಲೆ ನಾವು ಹಂಗೆ ಟರ್ನ್ ಮಾಡ್ಕೊಂಡ್ರೆ ಅದು ಅಷ್ಟು ನೀಟ್ ಬರೋಂಗಿಲ್ಲ. ಹೆಣಿಕೆ ಇಲ್ಲೇ ಗಟ್ಟಿ ಬಂದಂಗೆ ಆಕೈತಿ. ಒಂದು ಇಲ್ಲಿ ಇಷ್ಟೊಂದು ಸ್ವಲ್ಪ ಚೈನ್ ತೊಗೋರಿ ಮತ್ತು ಹಿಂಗೆ ಇದ್ದಿದ್ದನ್ನು ಈ ಥರ ಹಿಂಗೆ ಹೊಳ್ಳಿಸ್ಕೊರಿ. ಈ ಕಡೆ ಹೊಳ್ತೈತಲ್ಲ ಅವಾಗ ನಿಮ್ಗೆ ಆಟೋಮೆಟಿಕ್ಲಿ ಇಲ್ಲಿ ಗೊತ್ತಾಗ್ಬಿಡ್ತೈತಿ ಅಲ್ಲಿ ಸ್ಪೇಸ್ ಐತಿ ನಾವು ಎಲ್ಲಿ ಹಾಕೋಬೇಕಂತ ಹೇಗೆ. ಈಗ ಇಲ್ಲಿ ಐತಿ ನೋಡಿರಿ ಸ್ಪೇಸ್. ಇಲ್ಲಿ ಈ ಚೈನ್ ಇದ್ರೊಳಗೆ ಹಾಕೋಬೇಕು ನಾವು, ಈ ಸ್ಪೇಸ್ ಒಳಗೆ. ಮತ್ತು ಇದು ಸೇಮ್ ಹಂಗನ ಇಲ್ಲೊಂದು ಇದಿರ್ತೈತಿ, ಹುಕ್ ಮ್ಯಾಗ ದಾರ ಇರ್ತೈತೆ ಆಲ್ರೆಡಿ. ಇದ್ರೊಳಗಿಂದ ಹಿಂಗೆ ತೊಗೊಂಡ್ಕರ ಈ ದಾರ ಏನು ತೊಗೋತೀವಿ ಇವೆರಡು ಆಗ್ತಾವೆ. ಇದನ್ನ ಆದಷ್ಟು ಹಿಂಗೆ ಇಟ್ಕೊರಿ ನೋಡಿರಿ ದಾರ ಅಗ್ರಿ. ಮತ್ತು ಹಿಂಗೆ ಮಾಡ್ಕೊಂಡ್ರೆ ಅಷ್ಟು ನೀಟ್ ಅನ್ಸೋಂಗಿಲ್ಲ ಈ ಥರ. ಇನ್ನು ಹಿಂಗೆ ಇಟ್ಕೊಂಡ್ಬಿಡ್ರಿ. ಇದನ್ನ ಕೈ ಒಳಗೆ ನೀಟಾಗಿ ಹಿಂಗೆ ತಿರುಗಿತ್ತಂದ್ರೆ ಮತ್ತು ಇಲ್ಲೆಲ್ಲ ಕನ್ಫ್ಯೂಸ್ ಆಗಿರ್ತೈತೆ ಸ್ಟಾರ್ಟಿಂಗ್. ಅದಕ್ಕೆ ಇದನ್ನು ಎಷ್ಟೈತಲ್ಲ ಅಷ್ಟು ಹಿಂಗೆ ನೀಟಾಗಿ ಇಟ್ಕೊಳಕ್ಕನ ಪ್ರಯತ್ನ ಮಾಡಿರಿ. ಹಿಂಗೆ ಹಾಕ್ಕೋಬೇಕು ನೋಡಿರಿ ಹಿಂಗೆ. ಈ ಥರ ನಿಮ್ಗೆ ಸ್ವಲ್ಪ ಅರ್ಥ ಆಗಲ್ಲ ಅಂತ ಹೇಳಿ ನಾನು ಸ್ಲೋ ಹಾಕಾಕತ್ತೀನಿ, ಇಲ್ಲಾಂದ್ರೆ ಫಾಸ್ಟ್ ಹಾಕೋಬೋದು. ಇದನ್ನ ನಿಮ್ಮ ಸಲ ಮಾಡತ್ತೇನೆ ಅಂತ ಹೇಳ್ಕ್ಯಾರ ಮತ್ತು ನಾ ಸ್ವಲ್ಪ ಸ್ಲೋ ಹಾಕತ್ತೇನೆ. ಇದು ನಿಮಗೂ ಗೊತ್ತಾಗಲಿ ನೋಡೋರಿಗೆ ಅಂತ ಹೇಳ್ಕ್ಯಾರ. ಈ ಥರ ನೋಡಿರಿ. ಪ್ಲೀಸ್ ಕಮೆಂಟ್ ಮಾಡಿರಿ ಯಾರ್ಯಾರು ನೋಡ್ತಿರಲ್ಲ ನಾ ಹೇಳೋದು ನಿಮ್ಗೆ ಹೆಂಗೆ ಅರ್ಥ ಆಗತ್ತೈತನ ಇಲ್ಲ ಏನು ಅರ್ಥ ಆಗತ್ತಿಲ್ಲ. ಯಾರು ಒಬ್ರಿಗಾರ ನನ್ನ ವೀಡಿಯೋದಿಂದ ನಿಮಗೇನಾದ್ರೂ ಸ್ವಲ್ಪ ಹೆಲ್ಪ್ ಆಗಕತ್ತೈತಿ, ಇಲ್ಲ ನಾವು ಕಲಿಯೋರಿದ್ದು ನಮ್ಗೆ ಇಷ್ಟು ದಿನ ಕಲಿಯೋಕ್ಕಾಗಿರ್ಕಿಲ್ಲ ಅಂತ ಹೇಳ್ಕ್ಯಾರ. ಈಗೇನಾರ ನನ್ನ ವೀಡಿಯೋದಿಂದ ನಿಮ್ಗೊಂದು ಸ್ವಲ್ಪ ಇದರಿಂದ ಹೆಲ್ಪ್ ಆಗೈತೆ ಅಂತನ್ನೋರು ಕಮೆಂಟ್ ಮಾಡಿರಿ. ಯಾರೂ ಕಮೆಂಟ್ ಮಾಡತ್ತಿಲ್ಲ ನೋಡೋರು, ಪ್ಲೀಸ್ ಕಮೆಂಟ್ ಮಾಡಿ ಹೇಳಿದ್ರೆ ನನಗೂ ಅರ್ಥ ಆಕೈತೆ ನಾ ಹೆಂಗೆ ಸರಿಯಾಗಿ ಹೇಳತ್ತೇನೋ ಇಲ್ಲೋ, ಇನ್ನು ಯಾವ ಥರ ನಾ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳ್ಕ್ಯಾರ. ಮತ್ತು ಇಲ್ಲಿ ಇದು ಲೈನ್ ಮುಗೀತು ನೋಡಿರಿ. ನಾನು ಟರ್ನ್ ಮಾಡ್ಕೊಂಬಂದು ಇಲ್ಲೊಂದು ಚೈನ್ ಕಂಪಲ್ಸರಿ ತೊಗೊಳಬೇಕು, ಇಲ್ಲಾಂದ್ರೆ ಸರಿ ಆಗೋದಿಲ್ಲ. ಇಲ್ಲೂ ಎಲ್ಲ ಸ್ಪೇಸ್ ಕಾಣಿಸೇ ಬಿಡ್ತಾವೆ ಇವು ಎಲ್ಲಿ ಹಾಕೋಬೇಕು ನಾವು ಅಂತ ಹೇಳ್ಕ್ಯಾರ ನೋಡಿರಿ. ಇಲ್ಲೆಲ್ಲ ಹಿಂಗೆ ಮಾಡ್ಕೊಂಡು ತಗೋ. ಇದೇ ಸಿಂಗಲ್ ಕ್ರೋಶೆ ನೋಡಿರಿ. ಇದೊಂದು ಲೈನ್ ಏನದ ನಾನು ನಿಮ್ಗೆ ಡಬಲ್ ಕ್ರೋಶೆ ಹಾಕೋದನ್ನು ಇದ್ರ ನೆಕ್ಸ್ಟನೇ ಹೇಳ್ಕೊಡ್ತೇನೆ. ಮತ್ತು ಚೈನ್ ಏನು ಮಾಡ್ಕೊಳ್ಳೋದು ಇದಿಲ್ಲ, ಇದ್ರ ಮುಂದೆ ಡಬಲ್ ಕ್ರೋಶೆ ಹಾಕೋದನ್ನು, ಇಲ್ಲಾಂದ್ರೆ ಹಾಫ್ ಡಬಲ್ ಕ್ರೋಶೆ ಹೇಳ್ಕೊಡ್ತೀನಿ, ಆಮೇಲೆ ಡಬಲ್ ಕ್ರೋಶೆ ಹೇಳ್ಕೊಡ್ತೇನೆ ಸ್ವಲ್ಪ ಇದ್ರಾಗಣ. ಈ ಥರ ಇದು ಜಾಸ್ತಿ ಅಂದ್ರೆ ನಾವು ಸ್ವೆಟ್ರೆಲ್ಲ ಹಾಕ್ತೇವಲ್ಲ ಅವಾಗ ಲಾಸ್ಟಿಗೆ ಬಾರ್ಡ್ರ್ ಅದು ಯೂಸ್ ಆಕೈತ್ರಿ. ಇದು ಹಿಂಗೆ ಹ್ಯಾಂಡ್ಸ್ ಇಲ್ಲಿ ಕಪ್ಸ್ ಬರ್ತಾವಲ್ಲ ಇಲ್ಲದು ಈ ಥರ ಹಿಂಗೆ ಮೇಲೆ ಹೆಣಿಕೆ ಇರ್ತೈತಿ, ಈ ಥರ ಇದಕ್ಕೆ ಬಾರ್ಡ್ರಸ್ ಬರ್ತಾವೆ, ಅದಕ್ಕೆಲ್ಲ ಜಾಸ್ತಿ ಯೂಸ್ ಆಕೈತಿ. ಮತ್ತು ಇಂಥಲ್ಲಿ ಕಾಲರ್ ಅಂತಕ್ಕದು ಸ್ವಲ್ಪ ಜಾಸ್ತಿ ಯೂಸ್ ಆಕೈತಿ. ಇದು ಬಟನ್ ಪಟ್ಟಿದೇನು ಮಾಡ್ಕೋತೀವ್ರಲ್ಲ ಅವಾಗ ಇದು ಯೂಸ್ ಆಕೈತಿ. ಚಂದ ಅನ್ನಿಸ್ತೈತಿ, ನೀಟ್ ಅನ್ನಿಸ್ತೈತಿ ಹೆಣಿಕೆ ಸನಿದಿಂದ. ಆಯ್ತು ನೋಡಿರಿ. ಈ ಲೈನ್ ಮುಗಿತೆ. ಇನ್ನು ಹಾಫ್ ಡಬಲ್ ಕ್ರೋಶೆ ಹೇಳ್ಕೊಡ್ತೀನಿ. ಚೈನ್ ತೊಗೋರಿ, ನೆಕ್ಸ್ಟ್ ಹಿಂಗೆ ಟರ್ನ್ ಮಾಡ್ಕೊರಿ.
ಈಗ ಮೊದಲೇನು ಮಾಡ್ತಿದ್ದೋ ನಾವು ಸಿಂಗಲ್ ಕ್ರೋಶೆ ತೊಗೋಬೇಕಾದ್ರೆ ಹಿಂಗೆ ಎಷ್ಟ ಡೈರೆಕ್ಟ್ ಹಿಂಗೆ ಹಾಕಿ ತೊಗೋತಿದ್ದು. ಇವಾಗ ನಾವು ಹಾಫ್ ಡಬಲ್ ಕ್ರೋಶೆ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಮೇಲೆ ದಾರ ತೊಗೋಬೇಕು. ಇದನ್ನೇನು ಹಿಂಗೆ ದಾಟಿಸ್ಕೋಬಾರದು, ಫಸ್ಟ್ ಇದನ್ನ ಇಷ್ಟೇ ಇಟ್ಕೋಬೇಕು. ಇಷ್ಟೇ ಇಟ್ಕೊಂಡೈತಲ್ಲ ಇಲ್ಲೈತಿ, ಈಗ ಹಿಂಗೆ ಮಾಡಿ ಏನು ತೊಗೋಬೇಕು. ಆಗಲೇ ಡಬಲ್ 2 ದಾರ ಬರ್ತಿದ್ವು, ಈಗ 3 ದಾರ ಬರ್ತಾವೆ. 3 ದಾರ ಬಂದಿದ್ದನ್ನು 3 ಆವಾಗ 2ಕ್ಕೂ ದಾಟಿಸ್ಕೋತಿದ್ವಿ, 3 ಸತಿ ಒಮ್ಮೆ ದಾಟಿಸ್ಕೋಬೇಕು ನೋಡ್ರಿ. ಇದು ಹಾಫ್ ಡಬಲ್ ಕ್ರೋಶೆ. ಇದು ಈ ಥರ 3 ದಾರ ಬರ್ತಾವೆ, 3ಕ್ಕೂ ಒಮ್ಮೆನೇ ದಾಟಿಸ್ಕೋಬೇಕು. ಇದು ನೋಡ್ರಿ, ಇದು ಸಿಂಗಲ್ ಕ್ರೋಶೆ ತೊಗೊಂಡಾಗ ಆಗಲೇ ಏನಾಗಿತ್ತು, ಇದು ಇಷ್ಟಿಷ್ಟ ಬರ್ತೈತಿ ಹೆಂಡ್ಕಿ, ಇದೊಂದು ಸ್ವಲ್ಪ ಏನಾಕೈತಿ ದೊಡ್ಡದು ಬರ್ತೈತಿ. ಇದು ಇಷ್ಟಿಷ್ಟ ಬರ್ತಿತ್ತು, ಇದು ಸ್ವಲ್ಪ ದೊಡ್ಡ ಬರ್ತೈತಿ. ಅಲ್ಲೇ ಗೊತ್ತಾಕೈತೆ ನಮಗೆ ಡಿಫ್ರೆನ್ಸ್ ಏನಂತ. ನಾವು ಹಾಕ್ಕೊಂತ ಹೋದಂಗೆ ನೋಡ್ಕೊತ ಹೋದಂಗೆ ನಮಗೆ ಡಿಫ್ರೆನ್ಸ್ ಗೊತ್ತಾಕೈತೆ ಅದ್ರೊಳಗೆ ಹೆಂಗೆ ಏನಂತ ಹೇಳ್ಕ್ಯಾರ. ಅಲ್ಲಿ ಹಿಂಗೆ ದಾರ ತೊಗೊಂಡು ಇದನ್ನ ಹಿಂಗೇನು ದಾಟಿಸ್ಕೋಬಾರ್ದು, ಇದನ್ನ ಹಿಂಗೆ ಇಷ್ಟ ಇಟ್ಕೋಬೇಕು. ಸ್ವಲ್ಪ ಇದನ್ನ ಹಿಂಗೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿರಿ ನೀವು ಮಾಡೋ ಮುಂದೆ. ಆಮೇಲೆ 3 ದಾರ ಬರ್ತಾವೆ, 3ಕ್ಕೂ ಒಮ್ಮೆ ಎಟ್ ಎ ಟೈಮ್ ಹಿಂಗೆ ದಾಟಿಸ್ಕೋಬೇಕು. ಥರ ನೋಡಿರಿ, 3 ಬರ್ತಾವೆ ಹುಕ್ ಮ್ಯಾಗ ದಾರ, 3ಕ್ಕೂ ಎಟ್ ಎ ಟೈಮ್ ಹಿಂಗೆ ಮಾಡಿ ದಾಟಿಸ್ಕೋಬೇಕು. ಸೇಮ್ ಇದಂತಿ ಹಿಂದಿನ ದಾರ ಹಿಂಗೆ ಮುಂದೆ ತೊಗೊಂಡ್ಕಾರ, ಆಮೇಲೆ ಇದನ್ನು ಇಲ್ಲಿಂದ ತೊಗೊಂಡು ಇವು 3 ದಾರ ಆಗ್ತಾವೆ, 3 ಎಟ್ ಎ ಟೈಮ್ ಹಿಂಗೆ ಮಾಡಿ ದಾಟಿಸ್ಕೋಬೇಕು. ಈ ಥರ ಮಾಡಿ ಪ್ರತಿಯೊಂದು ಯಾವುದಕ್ಕೂ ಯಾವುದೇ ನಾವು ಹೆಣ್ಕೋಬೇಕಾದ್ರೂ ಟರ್ನ್ ಮಾಡ್ಕೋತಿರ್ತೀವಲ್ಲ, ಪ್ರತಿಯೊಂದಕ್ಕೂ ಚೈನ್ ತೊಗೋದು ಮರಿಬೇಡ್ರಿ, ಇಲ್ಲಾಂದ್ರೆ ಅದು ಅಷ್ಟು ನೀಟ್ ಅನ್ಸೋಂಗಿಲ್ಲ. ಮತ್ತು ನೋಡಿರಿ, ಇದೇ ಆಲ್ರೆಡಿ ಇಲ್ಲೊಂದು ದಾರ ಐತಿ, ಮತ್ತು ಮ್ಯಾಗ ದಾರ ತೊಗೋಬೇಕು. ಮತ್ತು ಇಲ್ಲೈತಿ ನೋಡಿರಿ, ಈ ಸ್ಪೇಸ್ ಒಳಗೆ ನೀವು ಹಾಕ್ಕೋಬೇಕು. ಹಿಂಗೆ 3 ದಾರ ಬರ್ತಾವೆ, ಇದನ್ನ ಹಿಂಗೆ ಮಾಡ್ಕೋಬೇಕು. 3ಕ್ಕೂ ಎಟ್ ಎ ಟೈಮ್ ಹಿಂಗೆ ದಾಟಿಸ್ಕೋಬೇಕು. ಸ್ವಲ್ಪ ಲೂಸ್ ಇಟ್ಟನ ಪ್ರಾಕ್ಟೀಸ್ ಮಾಡ್ಕೊರಿ. ದಾರ ಟೈಟ್ ಇತ್ತಂದ್ರೆ ಇದಾಗೋದಿಲ್ಲ, ಏಕ್ದಮ್ ಹೆಣ್ಯಾಕೆ ಬರೋಂಗಿಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಸ್ಟಾರ್ಟಿಂಗ್ ಏನು ಈಗ ಶುರು ಮಾಡ್ತಿರ್ತಿರಲ್ಲ, ಸ್ವಲ್ಪ ಆಲ್ರೆಡಿ ಇದನ್ನೈತಲ್ಲ ದಾರ ಹಿಂಗೆ ಸ್ವಲ್ಪ ಲೂಸ್ ಇಟ್ಕೊಂಡನ ಪ್ರಾಕ್ಟೀಸ್ ಮಾಡ್ಕೊರಿ. ಮತ್ತು ಹೆಣಿಕೆ ಆದಷ್ಟು ನೀಟನೂ ಬರ್ತಾವೆ. ಹಿಂಗೆ ಅಗದಿ ಲೂಸನ್ನು ಹೆಣಿಬಾರ್ದು, ಅಗದಿ ಫಿಟ್ಟನ್ನು ಹೆಣಿಬಾರ್ದು. ಹೆಣಿತೇವೆ ಅಂತ ಹೇಳ್ಕ್ಯಾರ. ನಿನ್ನೆ ಆ್ಯಕ್ಚುಲಿ ನಾ ಸಿಂಗಲ್ ಕ್ರೋಶೆ ಹೇಳ್ಕೊಡ್ಬೇಕಾಗಿತ್ತು, ಚೈನ್ ಹೇಳ್ಕ್ಯಾರ. ಇವತ್ತು ಹಾಫ್ ಡಬಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ ಹೇಳಿದ್ರೆ ಆಗ್ತಿತ್ತು. ಸುಮ್ಮನೆ ಸ್ಟಾರ್ಟಿಂಗ್ ಬಿಗ್ನರ್ಸ್ ಇರ್ತಾರಲ್ಲ, ಅವ್ರಿಗೆ ಏಕ್ದಮ್ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಕೆ ನಾನು ಏನು ಮಾಡೀನಿ, ನಿನ್ನೆ ವಿಡಿಯೋದಾಗ ಚೈನ್ ಅಷ್ಟೇ ಹೇಳ್ಕೊಟ್ನಿ. ಇವತ್ತನ ಸಿಂಗಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಹೇಳತ್ತೇನೆ ನೋಡ್ರಿ. ಇದ್ರೊಳಗೂ ಏನಾರ ಸ್ವಲ್ಪ ಕನ್ಫ್ಯೂಸ್ ಅದು ಆದರೆ ಹೇಳ್ರಿ, ನಾ ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡ್ಕ್ಯಾರ ಇನ್ನೊಂದು ಕ್ಲಿಯರಾಗಿ ಹೇಳತ್ತೇನೆ. ನಿನ್ನೆ ವಿಡಿಯೋದಾಗ ಡಿಸ್ಟರ್ಬೆನ್ಸ್ ಭಾಳ ಇತ್ತು, ಆದರೂ ಸಾರಿ ರೀ. ನನಗೂ ಸ್ಟಾರ್ಟಿಂಗ್ ಅದೇ ಇದೈತಂತ ಅಂತಲೇ ವಿಡಿಯೋಸ್ ಅಷ್ಟೇ ಹಂಗೆ ಇನ್ನೇ ಪ್ರೊಫೆಷ್ನಲಾಗಿ ಹೆಂಗೆ ಮಾಡ್ಬೇಕಂತೇಳಿ ಅಷ್ಟು ಸರಿಯಾಗಿ ಗೊತ್ತಾಗೋದಿಲ್ಲ ನೋಡಿರಿ. ಈ ಥರ ಬರ್ತೈತೆ ನೋಡ್ರಿ, ಹಾಫ್ ಡಬಲ್ ಕ್ರೋಶೆ. ಇನ್ನೂ ಡಬಲ್ ಕ್ರೋಶೆ ಹೇಳ್ಕೊಡ್ತೇನೆ ನೋಡಿರಿ. ಚೈನ್ ಮರಿಬಾರ್ದು, ಇಲ್ಲಿ ಲಾಸ್ಟಿಗೆ ಟರ್ನ್ ಮಾಡ್ಕೊಂಬಂದ ಒಂದು ಚೈನ್ ತೊಗೊಂಡನ ಇದನ್ನು ಟರ್ನ್ ಮಾಡ್ಕೊಂಡು ಹಿಂಗೆ ಹಿಡ್ಕೊರಿ. ಮ್ಯಾಲೆ ದಾರ ತೊಗೋಬೇಕು. ತೊಗೊಂಡ್ಕಾರ ಇದೇನು ಸ್ಪೇಸ್ ಐತಲ್ಲ ಇಲ್ಲಿ ತೊಗೋಬೇಕು. ಈಗೇನು ಮಾಡ್ತಿದ್ದು, ಹಾಫ್ ಡಬಲ್ ಕ್ರೋಶೆದ 3ಕ್ಕೂ ಎಟ್ ಎ ಟೈಮ್ ತಗೋತಿದ್ದು. ಈಗ ಹಂಗಲ್ಲ, ಈ ಡಬಲ್ ಕ್ರೋಶೆನ ಜಾಸ್ತಿ ಯೂಸ್ ಆಕತ್ತೆ ನೋಡ್ರಿ. ಇದನ್ನ ನೀಟಾಗಿ ಕಲ್ಕೊರಿ. ಈಗ 3 ದಾರ ಇರ್ತಾವೆ, 3ರಾಗ 2 ಮಾಡ್ಕೋಬೇಕು, 2 ಇದ್ದಿದ್ದನ್ನು 1 ಮಾಡ್ಕೋಬೇಕು. ಇದೇ ಭಾಳ ಯೂಸ್ ಆಗೋದು ಎಲ್ಲದಕ್ಕೂ. ಚೈನ ಮತ್ತು ಕಂಬ ಅಂತಾರೆ ಇವಕ್ಕೆ, ಡಬಲ್ ಕ್ರೋಶೆ ಅಂತಾರೆ ನೋಡ್ರಿ. ಈ ಥರ ನೋಡಿರಿ, 3 ಇದ್ದಿದ್ದನ್ನು 2 ಮಾಡ್ಕೊಂಡು, 2 ಇದ್ದಿದ್ದನ್ನು 1 ಮಾಡ್ಕೊಂಡು ಮ್ಯಾಗ ದಾರ ತೊಗೋಬೇಕು. ಈ ಸ್ಪೇಸ್ ಒಳಗೆ ಹಿಂಗೆ ಹಾಕ್ಯಾರ ಹಿಂಗೆ ತಗೋಬೇಕು. ಇದನ್ನು ದಾರ ಹಿಂಗೆ ತೊಗೊಂಡ್ಕಾರ ಮತ್ತು ಇಲ್ಲಿ 3 ಇರ್ತಾವೆ, 3 ಇದ್ದಿದ್ದನ್ನು ಹುಕ್ ಮ್ಯಾಗ ದಾರ ತೊಗೊಂಡ್ಕಾರ 2 ಮಾಡ್ಕೊರಿ, 2 ಇದ್ದಿದ್ದನ್ನು 1 ಮಾಡ್ಕೊರಿ. ಇಲ್ಲಿ ಆಲ್ರೆಡಿ ದಾರ ಇರ್ತೈತಿ, ಇದನ್ನು ಸುತ್ತ ಹಾಕೊಂಡಿರ್ತಾರಲ್ಲ ಇದೊಂದು, ಇಲ್ಲಿ ಇದ್ರೊಳಗೆ ತೊಗೊಂಡ್ಕಾರ ಇಲ್ಲಿಂದ ಏನು ತೊಗೋತಾರಲ್ಲ ಇದೊಂದು 3 ಆಗ್ತಾವೆ. ಈ 3 ಇದ್ದಿದ್ದನ್ನೇ ಹಿಂಗೆ 2 ಮಾಡ್ಕೋಬೇಕು.
ಎರಡು ಇದ್ದಿದ್ದನ್ನು ಒಂದು ಮಾಡ್ಕೋಬೇಕು. ಅರ್ಥ ಆಗತ್ತೈತೆ ಅಂತೇನ ಅನ್ಕೋತೀನಿ ಹೇಳೋದು. ನೋಡಿರಿ ಸ್ವಲ್ಪ ನೋಡಿದ್ರೆ ಗೊತ್ತಾಗತ್ತೆ, ಒಂದು ಬಿಟ್ಟು 2 ಸತಿ ನೋಡಿದರೆ ವಿಡಿಯೋ ನೋಡಿದ್ರೆ ಹೆಂಗಂತ ಹೇಳ್ಕ್ಯಾರ ಈ ಥರ ನೋಡ್ರಿ. ಮೂರು ಆಗ್ತಾವ್ದಾರ, ಇದೊಂದು ಇಲ್ಲಿಂದ ತೊಗೊಂಡಿದ್ದೊಂದು 3 ಆಗ್ತಾವೆ. 3 ಇದ್ದಿದ್ದನ್ನು 2 ಮಾಡ್ಕೋದು, 2 ಇದ್ದಿದ್ದನ್ನು 1 ಮಾಡ್ಕೋದು. ಅಗದಿ ಈಸಿ ಐತ್ರಿ, ಕಲ್ಕೊಂಡಿದ್ದೇನೆ ಅಷ್ಟೇನ ಆ ಥರ ಟಫ್ ಅಂತೇನಿಲ್ಲ. ಈ ಥರ ನೋಡ್ರಿ, 3 ಇದ್ದಿದ್ದು 2, 2 ಇದ್ದಿದ್ದು 1 ಹಿಂಗೆ 3 ಇಲ್ಲ ಲಾಸ್ಟ್ ಸ್ಪೇಸ್ ಐತಿ ಇದು ಇಲ್ಲಿಂದ. ಇದು ನೋಡ್ರಿ ಡಿಫ್ರೆನ್ಸ್ ಪೂರ್ತಿ ಕ್ಲಿಯರ್ ಆಗಿ ಗೊತ್ತಾಕೈತೆ ನಿಮ್ಗೆ. ಸಿಂಗಲ್ ಕ್ರೋಶ ತೊಗೊಂಡ ಇಟ್ಟಿಟ್ಟು ಬರಾಕತ್ತಿದ್ದು ಇವ. ಈಗ ಹಾಫ್ ಡಬಲ್ ಕ್ರೋಶ ತೊಗೊಂಡ ಸ್ವಲ್ಪ ಲೆಂತ್ ಜಾಸ್ತಿ ಬಂತು ಹೆಣಿಕಿದೆ. ಈಗಂತೂ ಏನು ಡಬಲ್ ಕ್ರೋಶ ತೊಗೋತೇವಲ್ಲ, ಇದು ಪೂರ್ತಿ ಇಷ್ಟಿಷ್ಟು ಹಿಂಗೆ ಲೆಂತ್ ಬರ್ತೈತಿ. ಇದಂತೆ ಅಗದಿ ಕ್ಲಿಯರಾಗಿ ಗೊತ್ತಾಕೈತೆ ನೋಡ್ರಿ. 3 ಏನು ಡಿಫ್ರೆನ್ಸ್ ಐತೆ ಅಂತ ಹೇಳ್ಕ್ಯಾರ, ನೋಡಿದ್ರೆ ನನಗೆ ಗೊತ್ತಾಕತಿ. ಒಂದು ಚೈನ್, ಈ ಥರ. ಮತ್ತು ಇಲ್ಲೇ ಸ್ಟಾರ್ಟಿಂಗ್ ಸ್ಪೇಸ್ ಇರ್ತೈತಲ್ಲ, ಇಲ್ಲೇ ತೊಗೋಬೇಕು. ಇದನ್ನು 3 ಮಾಡ್ಕೊಳ್ಳೋದು. 3 ಇದ್ದಿದ್ದನ್ನು 2, 2 ಇದ್ದಿದ್ದನ್ನು 1. ನೋಡಿರಿ, ಪ್ರತಿಯೊಬ್ಬರು ಕಲೀರಿ. ಹೆಣಿಕೆ ಕಲಿಯೋದ್ರಿಂದ ಅಂತ ಲಾಸ್ ಏನಿರೋದಿಲ್ಲ, ನಮಗೆ ಭಾಳ ಬೆನಿಫಿಟನ್ನು ಇರ್ತಾವೆ ಇದರಿಂದ. ಏನರ ನಾವು ನಮ್ಮ ಮನೆಗೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ಕೋಬೋದು ರೀತಿಯಿಂದ. ಮತ್ತು ನಮ್ಮ ಸಾರಿ ಕುಚ್ಚನು ಹಾಕೋಬೋದು. ಇದನ್ನು ಯೂಸ್. ಮತ್ತು ಅದೇನಿರ್ತೈತಿ ರೇಷ್ಮೆ ದಾರ ಇರ್ತೈತಿ, ಅದನ್ನು ತೊಗೊಳ್ಳೋದು. ಮತ್ತು ಸಣ್ಣ ಸೂಜನ್ ಇರ್ತಾವೆ, ಅದನ್ನು ತೊಗೊಂಡ್ಕಾರ ನಾವು ಇದು ಸೇಮ್ ಹೆಣಿಕೆ ಕಲ್ಕೊಂಡ್ರೆ ಅದ್ರೊಳಗನ ಕುಚ್ಚು ಡಿಸೈನ್ ಎಲ್ಲ ಮಾಡ್ಕೋಬೋದು. ಒಂದೊಂದು ಸಾರಿಗನ ಈಗ ಎಷ್ಟು 700-800 ರೂಪಾಯಿ ಇರ್ತಾವೆ ಒಂದು ಸಾರಿ ಕುಚ್ಚು ಹಾಕ್ಕೊಡ್ಬೇಕಂದ್ರೆ. ಅದ್ರ ಬದಲಿ ನಾವು ಕಲ್ಕೊಂಡ್ರೆ ನಾವು ಭಾಳ ಅಂದ್ರೆ ಒಂದು 200 ರೂಪಾಯಿ 150 ರೂಪಾಯಿ ಇಷ್ಟರೊಳಗೆ, ಅಂದ್ರೆ 150 ರೂಪಾಯಿ ಒಳಗನ ಒಂದೊಂದು ಸಾರಿ ಕುಚ್ಚನ್ನು ರೆಡಿ ಮಾಡ್ಕೋಬೋದು ನಾವು. ಅಷ್ಟು ಬೆನಿಫಿಟ್ ಐತ್ರಿ ಇದರಿಂದ. ನೀವು ಇದನ್ನು ಕಲ್ಕೊಂಡು ಬೇರೆದವ್ರ ಸಾರಿಗೂ ಕುಚ್ಚು ಹಾಕ್ಕೊಡ್ಬೋದು. ಈಗ ನಾವಿರೋಂಥ ಸ್ಪೇಸ್ ಜಾಗದೊಳಗೆ ಏನೈತಿ, ನಾವಿರೋಂಥ ಊರೊಳಗೆ ಅಷ್ಟೇನು ಅದಕ್ಕೂ ಇದಿಲ್ಲ. ಹಿಂಗಾಗಿ ನಾ ಬೇರೆದವರು ಏನು ಹಾಕಕ್ಕೆ ಹೋಗಂಗಿಲ್ಲ ಸಾರಿ ಕುಚ್ಚು. ನಾನು ಹಾಕ್ಕೋತೇನೆ. ಮುಂದೆ ಬರೋ ವಿಡಿಯೋಸ್ ಒಳಗೆ ಏನೈತಿ, ನಾ ಸಾರಿ ಕುಚ್ಚು ಡಿಸೈನ್ಸ್ಗಳ್ನೂ ತೋರಿಸ್ಕೊತ ಹೋಗ್ತೇನೆ ನಿಮಗೆ. ಸ್ಟಾರ್ಟಿಂಗ್ ಇದನ್ನು ಕಲಿಯಿರಿ ನೀಟಾಗಿ. ಆಮ್ಯಾಗ ಏನೈತಿ, ನಾ ಸ್ಟೆಪ್ ಬೈ ಸ್ಟೆಪ್ ಅವನು ಸಾರಿ ಕುಚ್ಚನು ಸಿಂಪಲ್ ಇದ್ದಿದ್ದು ಮೊದಲು, ಆಮ್ಯಾಗ ಒಂದು ಸ್ವಲ್ಪ ಅದ್ರೊಳಗೆ ಹೆಣಿಕೆ ಜಾಸ್ತಿ ಇದ್ದಿದ್ದು, ಆ ಥರ ನಿಮಗೆ ತೋರಿಸ್ಕೊತ ಹೋಗ್ತೀನಿ. ಭಾಳ ಬೆನಿಫಿಟ್ ಐತೆ ನೋಡ್ರಿ ಇದೊಂದು ಕಲಿಯೋದ್ರಿಂದ. ಇದನ್ನೆಲ್ಲ ಹೆಣದ ಸೇಲನ್ನು ಮಾಡಂತಾರೆ, ಬಟ್ ನನಗೆ ಇದಾಗೋದಿಲ್ಲ ನೋಡ್ರಿ. ಒಬ್ಬಕ್ಕೆನ ಯಾವಾಗ ಅಷ್ಟೆಲ್ಲ ಹೆಣದ ಸೇಲ್ ಮಾಡುವಷ್ಟು ಇದಾಗೋದಿಲ್ಲ. ಹಂಗಾಗಿ ಇಲ್ಲ ಅಂಥೇಳಿ ನಾನು ಅಷ್ಟಕ್ಕೆ ನಾಟ ಮಾಡ್ಕೋತಿರ್ತೇನೆ. ಈ ಥರ ನೋಡ್ರಿ. ಇಷ್ಟು ಪ್ರಾಕ್ಟೀಸ್ ಮಾಡಿರಿ ನೀವು. ಕೈ ನೀಟಾಗಿ ಆಗೋ ಮಟ್ಟನೂ ಎಷ್ಟು ಪ್ರಾಕ್ಟೀಸ್ ಮಾಡಿರಿ. ಇದು ಡಬಲ್ ಕ್ರೋಶನ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ, ಬರ್ತೈತಿ. ಏನು ಅಷ್ಟೇನು ಕಠಿಣ ಅಂತಲ್ಲ, ಯಾವುದಾದ್ರೂ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತೈತಿ. ಸ್ವಲ್ಪ ಸ್ಟಾರ್ಟಿಂಗ್ ಏನಾರ ಇದು ಅನ್ನಿಸ್ಬೋದು, ಸೂಜನ್ದೊಳಗೆ ದಾರ ಭಾಳ ಇದಾಗ್ತೈತಿ ಸ್ಟಾರ್ಟಿಂಗ್ ತಗೊಳಕ್ಕೆ ಗೊತ್ತಾಗೋಂಗಿಲ್ಲ. ಆದ್ರೆ ಸ್ವಲ್ಪ ಈ ಥರ ನೋಡಿರಿ, ಸೂಜನ್ ನೀವು ತೊಗೋಬೇಕಾರೆ 12 ನಂಬರ್ ಸೂಜನ್ ತೊಗೋತಿರ್ತಾರಲ್ಲ, ಹಿಂಗೆ ಅಗದಿ ಇಂತಲ್ಲಿ ಹಿಂಗೆ ಮುಂದೆ ಶಾರ್ಪ್ ಇದ್ದಿದ್ದು ಹಿಂಗೆ ಇದು ಇಂಥಲ್ಲೆಲ್ಲ ಒಂದು ಸ್ವಲ್ಪ ರಫ್ ಅದು ಇರ್ತಾವಂತ ನೋಡಿ ತೊಗೊಂಬಂದು ಒಂದು ಸ್ವಲ್ಪ ಸ್ಮೂತ್ ಇರ್ತೈತಿ. ಇಲ್ಲನೂ ಎಲ್ಲ ಸ್ಮೂತ್ ಇರ್ಬೇಕು ನೋಡ್ಕ್ಯಾರ ತೊಗೋರಿ. ಅಂದ್ರೆ ಜ್ಯೋತಿ ಅವೆಲ್ಲ ಚಲೋ ಇರ್ತಾವೆ ನೋಡ್ರಿ, ಪಾರ್ಕರ್ ಅವೆಲ್ಲ ಸೂಜನ್ ಚಲೋ ಇರ್ತಾವೆ. ಮತ್ತು ಬೇರೆ ಕಂಪ್ನಿ ನಾನು ತೊಗೊಂಡಿದ್ದೆ ಫಸ್ಟ್, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಅವು ಜ್ಯೋತಿ ಮತ್ತು ಇವನ್ನ ಚಲೋ ಇರ್ತಾವೆ ರೀ, ಕ್ವಾಲಿಟಿ ಸ್ಟೀಲ್ ಇರ್ತಾವೆ ನೋಡ್ರಿ, ಅಂತ ನೋಡಿ ತೊಗೋರಿ. ಅವು ತಾಳ್ಕಿನೂ ಬರ್ತಾವೆ, ಮತ್ತು ಇದು ಆಕೈತಿ ಹೆಣಿಕೆನೂ ಚಂದ ಬರ್ತೈತೆ ಅದರಲ್ಲೇ. ಇಲ್ಲ ಒಂಥರ ಹಿಂಗೆ ಇವೆಲ್ಲ ರಫ್ ಇದ್ದು ಅಂದರೆ ಕಿರಿಕಿರಿ ಆದಂಗೆ ಅನಿಸ್ತೈತಿ. ಹೆಣ್ಯಾಕೆ ಅಷ್ಟು ಮನಸ್ಸು ಇದಾಗೋದಿಲ್ಲ. ಸ್ಮೂತ್ ಮತ್ತು ಸೂಜನ್ ಎಷ್ಟು ಕಂಫರ್ಟಬಲ್ ಇರ್ತೈತಲ್ಲ ಅಷ್ಟು ನಮ್ಮ ಹೆಣಿಕೆ ನೀಟನೂ ಬರ್ತಾವೆ, ಒಟ್ಟು ಜಲ್ದಿನೂ ಆಕತಿ ಹೆಣಿಯೋದು.
ಮತ್ತು ಒಂದು ಸೂಜನ್ನ ಫಸ್ಟ್ ಸ್ಟಾರ್ಟಿಂಗ್ ನಮಗೆ ಏನಾರ ಅದು ಒಂದು ಅಡ್ಜಸ್ಟ್ ಆಗಿಬಿಟ್ರೆ ನಮ್ಮ ಇನ್ನೊಂದು ಸೂಜನ್ ಅಡ್ಜಸ್ಟ್ ಆಗೋಂಗಿಲ್ಲ ಪರ್ಮನೆಂಟ್ ಇಟ್ಕೊಂಬಿಡು ಆ ಥರ ಸೂಜನ್ ನಮಗೆ ಸ್ಟಾರ್ಟಿಂಗ್ ಹಂಗೆ ಇದ್ದು ನನ್ನ ಸೂಜನ್ ನಮ್ಮ ಮಮ್ಮಿನೂ ಏನಿತ್ತಾರು ಬಟ್ ನಮ್ಮ ಮಮ್ಮಿ ಸೂಜನ್ ನಾನು ಕಂಫರ್ಟಬಲ್ ಹಾಕಿರ್ಕಿಲ್ಲ ನಮ್ಮ ಮಮ್ಮಿ ಸೂಜನ್ನ ನನಗೆ ಹಾಕಿರ್ಕಿಲ್ಲ ನಾನು ಅವ್ರು ಯೂಸ್ ಮಾಡ್ತಿರ್ಕಿಲ್ಲ ನಮ್ಮ ಕೈಯಾಗ ಅವು ಸೂಜನ್ ನಾವು ಯಾವ ಥರ ಇದಾಗಿರ್ತೈತಲ್ಲ ನಮಗೆ ಕಂಫರ್ಟಬಲ್ ಆಗ್ತಾವೆ ನೋಡ್ರಿ ಹಂಗಿತ್ತು. ಈಗ ಪ್ರತಿಯೊಂದು ಹೆಣ್ಕಿಗೆಲ್ಲ ಒಂದೊಂದು ಉಲ್ಲನ್ಗೆ ತಕ್ಕಂಗೆ ಒಂದೊಂದು ಹೆಣ್ಕಿಗೆ ತಕ್ಕಂಗೆ ಬೇರೆ ಬೇರೆ ನಂಬರ್ ಸೂಜನ್ ಎಲ್ಲ ಯೂಸ್ ಮಾಡ್ತಾರೆ. ಕ್ರೋಶ ನಾ ಸ್ಟಾರ್ಟಿಂಗ್ ಎಲ್ಲ ಒಂದೇ ಥರ ಯೂಸ್ ಮಾಡ್ತಿದ್ದು ನೋಡಿರಿ. ಈ ಥರ ಇದೇನು ಈಸಿ ಐತಿ. ಈ ಥರ ಮೇಲೆ ದಾರ ತೊಗೊಳ್ಳೋದು ಇಲ್ಲಿ ಇದೆ ಈಗ ಹಾಕ್ಕೊಂಡಿಲ್ಲ ಇದ್ರ ನೆಕ್ಸ್ಟ್ ಪ್ಲೇಸ್ ಯಾವುದೈತೆ ನೋಡ್ಕೊಂಡು ಹಾಕ್ಕೊಳ್ಳೋದು ಈ ಥರ. ಸೊ ಒಂದು ಸತಿ ಗೊತ್ತಾಗಲಿಲ್ಲ ಅಂದರೆ 2 ಸತಿ ವಿಡಿಯೋ ನೋಡಿರಿ, ತಾನಾಗ ಗೊತ್ತಾಕೈತಿ ಯಾವ ಥರ ಅಂತ ಹೇಳ್ಕ್ಯಾರ. ಕಲಿಯೋದವ್ರಿಗೆ ಅಷ್ಟೇ ರೀ, ಕಲಿತು ಆಲ್ರೆಡಿ ಏನಾರ ಗೊತ್ತಿದ್ದವ್ರಲ್ಲ ಈಗ ಏನು ಕಲಿಯೋಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅವ್ರು ಹೇಳತ್ತೇನ, ಮತ್ತೇನು ಯಾರಿಗೆ ಗೊತ್ತಿಲ್ಲದೇನು ಹೇಳಕತ್ತೇನಂತ ಅನ್ಬೇಡ್ರಿ. ಮತ್ತು ಈಗ ಈ ಥರ ನೋಡ್ರಿ ಕಲಿ ಯೂಸ್ ಐತಿ, ಯಾವುದೊಂದು ಕಲ್ತಿದ್ದು ವಿದ್ಯೆ ಯಾವುದು ಇದಾಗಂಗಿಲ್ಲ. ಹಂಗಾಗಿ ಹೇಳತ್ತೆ ನೋಡ್ರಿ. ನಾನು ಏನಾರ ಒಂದು ಹೇಳ್ಕೊಟ್ರತ್ತ ಒಬ್ಬರು ಕಲೆ ಇಂಟ್ರೆಸ್ಟ್ ಇರ್ತೈತಿ, ಅವ್ರಿಗೆ ಕಲಿಯೋಕೆ ಇದಾಗ್ತಿರೋದಿಲ್ಲ ಎಲ್ಲೇ ಹೋಗಿ ಅಂಥವ್ರಿಗೆ ಏನಾರ ಯೂಸ್ ಆಗಲಿ ಇದರಿಂದ ನಾವು ಸಾಕಷ್ಟು ಇದನ್ನು ಮಾಡ್ಕೋಬೋದು ಅಂತ ಹೇಳ್ಕ್ಯಾರ ಇದನ್ನ ಹೇಳಬೇಕಂತ ಸ್ಟಾರ್ಟ್ ಮಾಡೇನಿ ನೋಡ್ರಿ. ಈ ಥರ ಈ ಥರ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಕೈ ನೀಟಾಗಬೇಕು ಅಲ್ಲಿ ತನಕ ನಾನು ಪ್ರಾಕ್ಟೀಸ್ ಮಾಡಿರಿ ಅಷ್ಟೇ. ನಾರ್ಮಲ್ ಒಂದು 50 ಗ್ರಾಮ್ ಉಲ್ಲನ್ ತೊಗೊರಿ ಸ್ಟಾರ್ಟಿಂಗ್ ತೊಗೊಂಡ್ಕರ್ ನೀವು ಪ್ರಾಕ್ಟೀಸ್ ಮಾಡಿರಿ. ಈ ಥರ ಭಾಳ ಅಂದ್ರೆ 50 ಗ್ರಾಮ್ ಉಲ್ಲನ್ಗೆ ಒಂದು 25 ರೂಪಾಯಿ ಇರ್ತೈತಿ. ಮತ್ತು ಸೂಜನ್ಗೆ ಒಂದು 10-12 ರೂಪಾಯಿ ಇರ್ಬೋದು, 15 ರೂಪಾಯಿ ಇರ್ಬೋದು. ಭಾಳ ಮಾಡಿ ಅಷ್ಟೇ ಒಂದು 50 ರೂಪಾಯಿದೊಳಗೆ ನೀವು ಸ್ಟಾರ್ಟಿಂಗ್ ಈ ಥರ ತೊಗೊಂಡು ಇದನ್ನು ಮಾಡಿರಿ, ಪ್ರಯತ್ನ ಮಾಡಿರಿ, ಕಲೀರಿ. ಆಮ್ಯಾಗೇನು ಕೈ ಇದಾತಂದ್ರೆ ಕೈ ಸಾಪಾತಂದ್ರೆ ಅಂದ್ರೆ ಕೈ ಕುಂತಂದ್ರೆ ನೀವು ಮತ್ತು ನೆಕ್ಸ್ಟ್ ಹೆಣ್ಕೋಬೋದು. ನಿಮಗೆ ಕಲರ್ ಯಾವ್ದು ಕಾಂಬಿನೇಷನ್ ಭಾಳ ಇದಿರ್ತೈತೆ ರೀ, ಕಲರ್ ಕಾಂಬಿನೇಷನ್ ಮಾಡೋದು ಇದು ಭಾಳ ಖುಷಿ ಇರ್ತೈತಿ ಇದ್ರೊಳಗೆ ಹೆಣೋದ್ರಾಗ. ಮುಂದೆ ಬರೋ ವೀಡಿಯೋದೊಳಗೆ ಹೇಳ್ಕೊತ ಹೋಗ್ತೇನೆ ನೋಡಿರಿ. ಥ್ಯಾಂಕ್ಸ್ ರೀ. ಇಷ್ಟೊತ್ತನ ಯಾರು ನನ್ನ ವೀಡಿಯೋ ನೋಡಿರಿ ಎಲ್ಲರಿಗೂ ಥ್ಯಾಂಕ್ಸ್ ರೀ. ನೋಡಿದಲ್ಲ ಫ್ರೆಂಡ್ಸ್, ಈಗ ಇದರಿಂದ ಸಿಂಗಲ್ ಕ್ರೋಶೆ ಯಾವ ಥರ ಹಾಕೋದು ಮತ್ತು ಹಾಫ್ ಡಬಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ ಹೇಳ್ಕೊಟ್ಟೇನಿ ಈ ವಿಡಿಯೋದಾಗ. ಈಸಿಯಾಗೇ ಹೇಳ್ಕೊಟ್ಟೇನಿ ನೋಡಿರಿ. ಒಂದು ಗೊತ್ತಾಗಲಿಲ್ಲ ಅಂದ್ರೆ 2 ಬಡೆ ವಿಡಿಯೋ ನೋಡಿರಿ, ತಾನಾಗ ಗೊತ್ತಾಕೈತಿ. ಅದೇ ನಾ ಆಗಲೇ ಹೇಳ್ದಂಗೆ ಇದರಿಂದ ಭಾಳ ಯೂಸ್ ಐತಿ. ನಾವು ಇದೊಂದು ಹೆಣಿಕೆ ಕಲಿಯೋದ್ರಿಂದ ನಾವು ಭಾಳಷ್ಟು ಬೆನಿಫಿಟ್ ತೊಗೋಬೋದು ಇದರಿಂದ. ನಮ್ಮ ಬೇರೆ ಅಂದ್ರೆ ಬಿಸ್ನೆಸ್ ಪರ್ಪಸ್ ಅಂತ ಅಲ್ಲದೆ ಇದ್ದರೂ ನಮ್ಮ ಮನೇನ ನಾವು ಡೆಕೋರೇಷನ್ ಮಾಡ್ಕೋಬೋದು. ಇದರಿಂದ ತೋರಣೆಲ್ಲ ಹೆಣ್ಕೋಬೋದು. ಮತ್ತು ಪ್ಲೇಟ್ ಕವರ ಇನ್ನು ಟೇಬಲ್ ಇದು ಇರ್ತೈತೆ ನೋಡ್ರಿ, ಟೇಬಲ್ ಕ್ಲಾತ್ ಆ ಥರ ಎಲ್ಲ ನಾ ಹೆಣದ್ದೇನೆ ಬೇಕಂದ್ರೆ ತೋರಿಸಂತಂದ್ರೆ ನೆಕ್ಸ್ಟ್ ವಿಡಿಯೋದಾಗದು ತೋರಿಸ್ತೇನೆ ರೀ. ನಾ ಯಾವ ಥರ ಹೆಣದ್ದೇನೆ, ಏನೇನು ಹೆಣದ್ದೇನು ಇಲ್ಲ ಒಂದು ವಿಡಿಯೋದೊಳಗೆ ನೀವು ತೋರಿಸ್ರಿ ಇಷ್ಟು ದಿನ ಏನೇನು ಹೆಣದ್ದೀರಿ ಕಲೆಕ್ಷನ್ ಎಲ್ಲ ತೋರಿಸ್ರಿ ಅಂತಂದ್ರೆ ನಾನು ಅದನ್ನು ತೋರಿಸ್ತೀನಿ. ನನ್ನ ಹತ್ರ ಏನೇನು ಕಲೆಕ್ಷನ್ ಐತಿ, ನಾ ಕ್ರೋಶೆ ಯಾವಾಗಿಂದ ಸ್ಟಾರ್ಟ್ ಮಾಡೀನಿ ಅಂತ ಹೇಳ್ಕ್ಯಾರ ಅದೆಲ್ಲ ಫಸ್ಟ್ ನಾ ಏನು ಹೆಣದ್ದೀನಿ ಅಂತ ಹೇಳ್ಕ್ಯಾರ ಅದನ್ನೆಲ್ಲ ತೋರಿಸ್ತೇನೆ ರೀ ನಾನು. ತೋರಿಸಂತಂದ್ರೆ ಮತ್ತು ಇದ ಹೆಣಿಕೆನ ನಾವು ಸಾಡಿ ಕುಚ್ಚನ್ನು ಕಟ್ಬೋದು. ಇದರಿಂದ ಹೆಣಿಕೆ ಅಂದ್ಕೊಂಡ್ಕರ ಆಮೇಲೆ ಕುಚ್ಚು ಕಟ್ಬೋದು. ಅದಂತೂ ಭಾಳ ಎಕ್ಸ್ಪೆನ್ಸಿವ್ ಐತ್ರಿ ಈಗಿನ ಇದ್ರೊಳಗೆ. ಒಂದೊಂದು ಸಾರಿ ಕುಚ್ಚು ಕಟ್ಟೋದಕ್ಕನ ಎಷ್ಟು 700-800 ರೂಪಾಯಿ ಎಲ್ಲ ಚಾರ್ಜ್ ಮಾಡ್ತಾರಂತ. ನಮ್ಮ ಕಡೆ ಯಾರು ಅಷ್ಟು 700-800 ರೂಪಾಯಿ ಕೊಟ್ಟೆಲ್ಲ ಹಾಕ್ಸೋಂಗಿಲ್ಲ ಬಿಡ್ರಿ. ಹಿಂಗಾಗಿ ನಾ ಮಂದಿವಂತೂ ಏನು ಹಾಕಕ್ಕೆ ಹೋಗಂಗಿಲ್ಲ. ನಾನು ಹಾಕ್ಕೊಂಡಿರ್ತೀನಿ. ಮಂದಿವೆಲ್ಲ ಹಾಕಕ್ಕೆ ಹೋಗಂಗಿಲ್ಲ, ಇಂತಲ್ಲೇ ಕೊಡಂಗಿಲ್ಲ ಮಂದಿ. ಅದಕ್ಕೆ ನಮ್ಮೂರ ನಾವು ಸೇವ್ ಮಾಡ್ಕೋಬೋದಲ್ರಿ. ನಮ್ಮ ಮನೆಯರ ನಾವು ಏನಾರ ಹೆಣದು ಹಾಕ್ಕೊಂಡ್ರೆ ಅದೊಂದು ಖುಷಿನ ಬೇರೆ ಇರ್ತೈತೆ ನೋಡ್ರಿ. ನಾವು ಹೆಣದ್ದೀವು, ನಾವು ಮಾಡೇವು, ಇದು ನಾನು ಹೆಣದಿದ್ದು ಅಂತ ಹೇಳ್ಕೊಳಕ್ಕೆ ನಂಗಂತೂ ಭಾಳ ಖುಷಿ ಆಕೈತಿ. ತೋರಿಸ್ತಂದ್ರೆ ನಾನು ಒಂದು ವಿಡಿಯೋದೊಳಗೆ ತೋರಿಸ್ತೇನೆ. ಮತ್ತು ಡೈಲಿ ವ್ಲಾಗ್ ಮಾಡ್ಬೇಕಂತ ಹೇಳ್ಕ್ಯಾರ ನಂಗೆ ಯಾಕೋ ಧೈರ್ಯ ಸಾಲ್ವತ್ರಿ ಹೆಂಗೆ ಮಾಡಬೇಕು ಏನು ಅಂತ ಹೇಳ್ಕ್ಯಾರ. ನೋಡ್ತೇವೆ ಡೈಲಿ ವ್ಲಾಗ್ಸ್ ಎಲ್ಲ ನೋಡ್ತಿರ್ತೇವೆ ಮಂದಿವ. ಆದ್ರೆ ನನಗೆ ಯಾವ ಥರ ಮಾಡಬೇಕು ಅಂತ ಹೇಳ್ಕ್ಯಾರ ಇನ್ನೂ ಒಂದು ಐಡಿಯಾನ ಬರತ್ತೆ ನೋಡ್ರಿ. ಹಿಂಗಾಗಿ ಡೈಲಿ ವ್ಲಾಗ್ ಮಾಡೋದೊಂದು ಸ್ವಲ್ಪ ಹಿಂದೆನೇ ಆಗತೈತೆ ನಂದು. ಮತ್ತು ಅದನ್ನು ಮಾಡ್ತೇನೆ ಡೆಫಿನೆಟ್ಲಿ. ಮತ್ತು ಈಗಾರ ಇದಿಷ್ಟು ಹೇಳ್ಕೊಟ್ಟೆ ನೋಡ್ರಿ. ಮತ್ತು ನೀವು ಪ್ರಾಕ್ಟೀಸ್ ಮಾಡಿರಿ.
ಕಲಿಬೋದು. ಕಲತ್ತ ಈಸಿಯಾಗಿ ನಾವು ಎಲ್ಲ ಇದನ್ನು ಮಾಡ್ಕೋಬೋದು. ಮತ್ತು ನಾವು ಹೆಣ್ಯಾಕ ಸ್ಟಾರ್ಟ್ ಮಾಡಿದೆವು ಅಂತಂದ್ರೆ ನಮಗೆ ಈಸಿಯಾಗಿನ ಗೊತ್ತಾಗ್ಬಿಡ್ತೈತೆ ಅದು ಯಾವ ಥರ ಹೆಣೆದರು ಯಾವುದು ಅಂಥೇಳಿ. ಮತ್ತು ಇದ ನೋಡಿರಿ, ಈಗ ಚೌಕ ಹೇಳ್ಕೊಟ್ನಲ್ಲ ಅಂದ್ರೆ ಸ್ಕ್ವೇರ್ ಹೇಳ್ಕೊಟ್ಟನ್ರಿ ಈಗಿನ ವಿಡಿಯೋದಾಗ. ಮತ್ತು ಬೇಕಂತಂದ್ರೆ ನಾಳಿನ ವಿಡಿಯೋದೊಳಗೆ ರೌಂಡ್ ಶೇಪ್ ಯಾವ ಥರ ಮಾಡ್ಕೋಬೋದು ಅಂತ ಹೇಳ್ಕ್ಯಾರ ಅದನ್ನೂ ಹೇಳ್ಕೊಡ್ತೀನಿ. ರೌಂಡ್ ಶೇಪ್ ಮಾಡ್ಕೊಂಡು ಅದು ಪ್ಲೇಟ್ ಕವರಿಗೆ ಮತ್ತು ರೌಂಡ್ ಟಿಪ್ಪ ಇರ್ತಾವಲ್ಲ ರೀ, ಅಂಥವಕ್ಕೆಲ್ಲ ಯೂಸ್ ಆಕೈತೆ ಅದು ರೌಂಡ್ ಮಾಡ್ಕೊಳ್ಳೋದು. ಅದನ್ನೂ ಹೇಳ್ಕೊಡ್ತೀನಿ. ಮತ್ತು ಅದ್ರೊಳಗೆ ಸಣ್ಣ ಸಣ್ಣ ಫ್ಲವರ್ ಮಾಡೇನು ಜಾಯಿಂಟ್ ಮಾಡ್ಕ್ಯಾರ ನಾವು ರೌಂಡ್ ಟೇಬಲಿಗೆ ಮಾಡ್ಕೋಬೋದು, ರೌಂಡ್ ಟಿಪ್ಪ ಇದ್ದದ್ದು ಅಂಥವೆಲ್ಲ ಹೇಳ್ಕೊಡ್ತೇನೆ ರೀ. ಈಗ ಸ್ಟಾರ್ಟಿಂಗ್ರೆ ಎಷ್ಟು ಕಲೀರಿ, ಕಲ್ಕೊಂಡು ಮತ್ತು ಪ್ರಾಕ್ಟೀಸ್ ಮಾಡಿರಿ. ಅಷ್ಟು ಪ್ರಾಕ್ಟೀಸ್ ಮಾಡ್ಕ್ಯಾರ ಅಗದಿ ಕೈ ನೀಟಾಗಿ ಬರ್ಬೇಕು ನೋಡಿರಿ. ಹೆಣ್ಕಿ ನಾವು ಎಷ್ಟು ನೀಟ್ ಹೆಣಿತೀವಿ, ಎಷ್ಟು ಇದ್ರಲ್ಲೇ ಹೆಣಿತೀವಲ್ಲ ಅಷ್ಟು ಚಂದ ಅನ್ನಿಸ್ತಾವೆ ಹೆಣಿಕೆಗಳು. ಮತ್ತು ಅಗದಿ ಹಿಂಗೆ ಒಂಥರ ಒಮ್ಮೆ ರಿಕ್ಕೆ ಹೆಣೋದು ಒಮ್ಮೆ ಸೈಲ್ ಹೆಣೋದು ಮಾಡ್ರೆ ಅಷ್ಟು ಏನು ಅನ್ಸೋಂಗಿಲ್ಲ. ಒಂದು ಕೈ ಯಾವ ಥರ ನಮ್ದು ಕುಂಡಿರ್ತೈತಿಲ್ಲ ಅದೇ ಥರ ಕುಂಡಿರ್ಬೇಕು ಕೈ, ಅಂದ್ರನ ಚಂದ ಅನ್ನಿಸ್ತಾವೆ ಹೆಣಿಕೆ. ಪ್ರಾಕ್ಟೀಸ್ ಮಾಡ್ಕ್ಯಾನ ಯಾರು ಅಟ್ಲೀಸ್ಟ್ ಒಬ್ಬರ ಯಾರು ಟ್ರೈ ಮಾಡತ್ತೀರಿ ಅವ್ರು ಹೇಳ್ರಿ ನನಗೂ. ಅಂದರೆ ಹಿಂಗೆ ಮಾಡತ್ತೀವಿ ನೋಡಿದೆವು ಅಂತ ಹೇಳ್ಕ್ಯಾರ. ಯಾರು ಕಲಿಬೇಕನ್ನೋ ಇಂಟ್ರೆಸ್ಟ್ ಇರ್ತಲ್ಲ ಅವ್ರಿಗೂ ಶೇರ್ ಮಾಡಿರಿ ವಿಡಿಯೋ ಮಾಡೋದ್ರಿಂದ ನನಗೂ ಇದಾಕೈತಿ. ಮತ್ತು ನನಗೂ ಒಂದು ಮೋಟಿವೇಶನಲ್ ಆಕೈತಿ ನೋಡತ್ತಾರಪ್ಪ ನಾ ಮಾಡೋದಕ್ಕೂ ವಿಡಿಯೋ ನೋಡಕತ್ತಾರು ಅಂತ ಹೇಳ್ಕ್ಯಾರ. ನಿಮಗೂ ಯೂಸ್ ಆಗೈತೆ ಅಂತ ಹೇಳ್ಕ್ಯಾರ ಅನ್ಕೋತೀನಿ. ಮತ್ತು ನೋಡಿರಿ ವಿಡಿಯೋ ಹಂಗೆ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇಷ್ಟೊತ್ತನ ಯಾರು ನನ್ನ ವಿಡಿಯೋ ನೋಡಿದಿರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ. ಬಾಯ್ ರೀ.